ರೈಡರ್ ಮೇನಿಯಾಕ್ಕೆ ಕೆಲವು ಬುಲೆಟ್ ಪ್ರೇಮಿಗಳು ತಮ್ಮ ಪಾಡಿಗೆ ತಾವು ಬೈಕ್ ಹತ್ಕೊಂಡು ಬಂದರೆ, ಇನ್ನು ಕೆಲವು ಕ್ಲಬ್ಗಳವರು ಒಟ್ಟಾಗಿ ಗ್ರೂಪ್ ರೈಡಿಂಗ್ ಮಾಡ್ತಾರೆ. ಹಾಗೆ ಗ್ರೂಪ್ ರೈಡಿಂಗ್ನಲ್ಲಿ ಬಂದವರು ಎಷ್ಟು ಗ್ರ್ಯಾಂಡ್ ಆಗಿ ರೈಡರ್ ಮೇನಿಯಾ ನಡೀತಿರೋ ಜಾಗಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋದು ಪ್ರತಿಷ್ಠೆಯ ಪ್ರಶ್ನೆ. ನಮ್ಮ ರಾಯಲ್ ಇಂಡಿಯನ್ಸ್ ಎನ್ಫೀಲ್ಡ್ ಓನರ್ಸ್ ಕ್ಲಬ್ ಆ ವಿಷಯದಲ್ಲಿ ಹಿಂದೆ ಬಿದ್ದಿಲ್ಲ. This is called the grand entry of Royal Indians. 24 ಬೈಕುಗಳಲ್ಲಿ ಬೆಂಗಳೂರಿನಿಂದ ಬಂದಂತಹ ರಾಯಲ್ ಇಂಡಿಯನ್ಸ್ ಕ್ಲಬ್ ಸದಸ್ಯರು ರೈಡರ್ ಮೇನಿಯಾದ ವೆನ್ಯೂನ ಎಂಟರ್ ಆಗಿದ್ದು ಹೀಗೆ. ಬಹುಶಃ ದೇಶದ ಬೇರೆ ಬೇರೆ ಭಾಗಗಳಿಂದ ರೈಡರ್ ಮೇನಿಯಾಕ್ಕೆ ಬಂದಿರೋ ಕ್ಲಬ್ಗಳಲ್ಲಿ ಅತಿ ದೊಡ್ಡ ಕ್ಲಬ್ ಬೆಂಗಳೂರಿನಿಂದ ಬಂದಿರೋ ರಾಯಲ್ ಇಂಡಿಯನ್ಸ್. ಈಗ ನಾವು ವೆನ್ಯೂನ ಎಂಟರ್ ಆಗ್ತಾ ಇದ್ದೀವಿ. ನಿಜಕ್ಕೂ ಬುಲೆಟ್ ಪ್ರೇಮಿಗಳ ಜಾತ್ರೆನೇ ಕಣ್ರಿ ಅದು. ಕುಂಭಮೇಳಕ್ಕೆ ನಾಗಾ ಸಾಧುಗಳು ಹೆಂಗೆ ಬಂದು ಸೇರ್ತಾರೋ ಹಂಗೆ ರೈಡರ್ ಮೇನಿಯಾಕ್ಕೆ ಬುಲ್ ರೈಡರ್ಗಳು ಬಂದು ಸೇರ್ತಾರೆ. ಅದೆಷ್ಟು ವೆರೈಟಿ ಜನ, ಅದೆಂತೆಂಥ ಬೈಕ್ಗಳು ಅಂತ ಆಶ್ಚರ್ಯ ಪಡ್ತಾ ಒಳಗೆ ಬರ್ತಿದ್ದ ಹಾಗೆ ತೆರೆದುಕೊಂಡದ್ದು ಹೊಸ ಪ್ರಪಂಚ. ಇಲ್ಲಿಗೆ ಎಂಟ್ರಿ ಕೊಟ್ಟ ತಕ್ಷಣ ಮೊಟ್ಟ ಮೊದಲು ಗಮನ ಸೆಳೆಯುವುದು ಕಸ್ಟಮ್ ಮೇಡ್ ಬೈಕ್ಗಳು. ಹಳೆ ಬುಲೆಟ್ಗಳನ್ನ ಗುರುತು ಕೂಡ ಸಿಗದಂತೆ ಮಾಡಿಫೈ ಮಾಡೋದನ್ನೇ ಉದ್ಯೋಗವಾಗಿಸಿಕೊಂಡ ಹಲವರು ತಮ್ಮ ತಮ್ಮ ಬೈಕ್ಗಳ ಸಮೇತ ಇಲ್ಲಿಗೆ ಬರ್ತಾರೆ. ಭಾರತದ ಹುಡುಗರಿಗೆ ಸೂಪರ್ ಬೈಕ್ಗಳ ಬಗ್ಗೆ ಸೆಳೆತವಿದೆ, ಆದರೆ ಅವು ಇಲ್ಲಿ ತುಂಬಾ ಕಾಸ್ಟ್ಲಿ. ಸುಜುಕಿ ಇಂಟ್ರೂಡರ್ ತರದ ಬೈಕ್ ತಗೋಬೇಕು ಅಂದ್ರೆ 15 ಲಕ್ಷ ಕೊಡಬೇಕು. ಅದರ ಬದಲು ಒಂದು ಹಳೆ ಬುಲೆಟ್ ತಗೊಂಡು 1.5-2 ಲಕ್ಷ ಖರ್ಚು ಮಾಡಿದರೆ ಬೇಕಾದ ರೀತಿಯಲ್ಲಿ ಮಾಡಿಫೈ ಮಾಡಿಸಿಕೊಳ್ಳಬಹುದು ಅನ್ನೋದು ಜಾಣ ಲೆಕ್ಕಾಚಾರ. ಅಂಥವರಿಗಾಗಿಯೇ ವರದಾಂಚಿ, ಖಾಲಿದಾರೋ ತರದ ವರ್ಕ್ಶಾಪ್ಗಳಿವೆ. ಬರೀ ಹಳೆ ಬುಲೆಟ್ಗಳನ್ನ ಮಿಣುಗುವಂಗೆ ಮಾಡಿದರೆ ಮುಗಿಲಿಲ್ಲ. ಗೇರ್ ಹಾಕಿ ಕ್ಲಚ್ ಬಿಟ್ಟು ಆಕ್ಸಿಲೇಟರ್ ತಿರುವಿದರೆ ಬೈಕ್ ರೈಲಿನ ಎಂಜಿನ್ ನುಗ್ಗಿದಂಗೆ ನುಗ್ಗಬೇಕು. ರ ತನಕದ ಸ್ಪೀಡ್ನಲ್ಲೂ ಕಂಟ್ರೋಲ್ ತಪ್ಪಬಾರದು. ಯಾವ ಸ್ಪೀಡ್ನಲ್ಲಿ ಬ್ರೇಕ್ ಹಾಕಿದರೂ ಸ್ಕಿಡ್ ಆಗದಂತೆ ನಿಲ್ಲಬೇಕು. ಹಂಗೆ ಮಾಡಿಫೈ ಮಾಡಿದ ಬೈಕ್ಗಳದೇ ಸಪರೇಟ್ ಸ್ಪರ್ಧೆ. ಅವುಗಳ ಪೈಕಿ ನನಗೆ ತುಂಬಾ ಇಷ್ಟ ಆದದ್ದು ಇಂದೋರ್ನ ಅಜರುದ್ದೀನ್ ಮಾಡಿರೋ ಈ ಮಾಡಿಫಿಕೇಶನ್. 4 wheels move the body, 2 wheels move the soul. ಅದ್ಭುತವಾದ ಸೆಂಟೆನ್ಸ್. ನಾನಿದನ್ನು ನೋಡಿರೋದು 4 ಗಾಲಿಗಳು ದೇಹವನ್ನು ಮುನ್ನಡೆಸಿದ್ರೆ 2 ಗಾಲಿಗಳು ಆತ್ಮವನ್ನು ಮುನ್ನಡೆಸುತ್ತೆ ಅಂತ. ಒಬ್ಬ ಬೈಕರ್ಗೆ ಇದಕ್ಕಿಂತ ಇನ್ಸ್ಪಿರೇಷನಲ್ ವರ್ಡ್ಸ್ ಇನ್ನೊಂದು ಬೇಕಾಗಿಲ್ಲ ಅಂತ ಅನಿಸುತ್ತೆ. ಈ ಒಟ್ಟಾರೆ ಮಾಡಿಫೈಡ್ ಬೈಕ್ಗಳ ಪೈಕಿ ನನಗೆ ತುಂಬ ಇಷ್ಟ ಆಗಿದ್ದು ಈ ಪರ್ಟಿಕ್ಯುಲರ್ ಬೈಕ್. ಸಿಲ್ಕಿ ಸ್ಮೂತ್ ಸ್ಟಾರ್ಟ್ ಆಗಿತ್ತು. ಥಂಪ್ ಕೂಡ ಒಂದು ನಾರ್ಮಲ್ ಬುಲೆಟ್ಗಿಂತನೂ ಅದ್ಭುತವಾದ ಥಂಪ್ ಬರ್ತಾ ಇದೆ. ಸೌಂಡ್ ಬೀಟ್ಸ್ ನೋಡಿದ್ರೆ ಅರ್ಥ ಆಗುತ್ತೆ ರೋಡ್ ಮೇಲೆ ಹೆಂಗೆ ಹೋಗಬಹುದು ಈ ಗಾಡಿ ಅನ್ನೋದನ್ನು ಟೆಸ್ಟ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಸ್ಟ್ಯಾಂಡರ್ಡ್ ಬುಲೆಟ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಓಡಿಸೋದು ಕಷ್ಟ ಅನಿಸುತ್ತೆ. ಆದರೆ ಓಡಿಸಿ ರೂಢಿ ಆದಮೇಲೆ, ಟ್ರಾಫಿಕ್ನಲ್ಲಿ ಓಡಿಸಿ ರೂಢಿ ಆದಮೇಲೆ ಖಂಡಿತವಾಗಿಯೂ ಇದನ್ನು ಈಸಿಯಾಗಿ ಯಾವುದೇ ರೈಡರ್ ರೈಡ್ ಮಾಡಬಹುದು ಅಂತ ಅನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ಅಜರುದ್ದೀನ್ ಆ್ಯಂಡ್ ಗ್ರೂಪ್ ಮಾಡಿರೋ ಕೆಲಸ ಈ ಬೈಕ್ ಮೇಲೆ ಅದ್ಭುತವಾದದ್ದು. ರೈಡರ್ ಮೇನಿಯಾದಲ್ಲೇ ಈ ಬೈಕು 4 ಲಕ್ಷಕ್ಕೆ ಮಾರಾಟವಾಯಿತು. ಇದನ್ನ ಹೊರತುಪಡಿಸಿದ್ರೆ ಮುಂಬೈನ ಖಾಲಿದ್ ತಮ್ಮ ಕೆಲವು ಮಾಡೆಲ್ಗಳನ್ನ ಇಲ್ಲಿಗೆ ತಂದಿದ್ದರು. ಅವು ಖಾಲಿದಾರೋ ಬೈಕ್ಗಳು ಅಂತಾನೆ ಫೇಮಸ್.
ಇಲ್ಲಿರೋ ಅಷ್ಟು ಮಾಡಿಫೈಡ್ ಬೈಕ್ಗಳ ಪೈಕಿ ನನ್ನನ್ನು ತುಂಬ ಇಂಪ್ರೆಸ್ ಮಾಡಿದ ಕೆಲವು ಬೈಕ್ಗಳಲ್ಲಿ ಇದು ಒಂದು ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಹ್ಯಾಂಡ್ ಶಿಫ್ಟಿಂಗ್ ಗಿಯರ್ ಕಾಣಿಸ್ತಾ ಇದೆ. ತುಂಬ ಬೈಕ್ಗಳಲ್ಲಿ ಹೆಡ್ಲೈಟ್ನ ನಾವು ಈ ಭಾಗದಲ್ಲಿ ನೋಡ್ತೀವಿ, ಆದರೆ ಇವ್ರು ಕೂಡಿಸಿರೋದು ಪೆಟ್ರೋಲ್ ಟ್ಯಾಂಕ್ನ ಈ ಭಾಗದಲ್ಲಿ. ಮುಂಬೈ ಮೂಲದ ಖಾಲಿದ್ ಈ ಬೈಕ್ನ ಡಿಸೈನ್ ಮಾಡಿದ್ದಾರೆ. ಖಾಲಿದ್ ಈಗ ನಮ್ಮ ಜೊತೆ ಇದ್ದಾರೆ. ಖಾಲಿದ್, ಇಟ್ಸ್ ಅ ವಂಡರ್ಫುಲ್ ಜಾಬ್. Thank you. Thanks a lot. Can you just explain us what are the basic modifications you have done in this? The basic features like the headlights inside the tank. She's got Which the project. bike you have chosen for that? That's an Enfield 350 standard. Standard. Yeah. Okay. But now she's not standard because we have upgraded the engine as well Okay. for the better performance, pickup, power. Which tire you have used for this? Tires, we have used the Bridgestone 190 size tire. Okay. That's the widest tire. And front end rear disc brake, mono suspensions are common features. The best part of this bike is she's got a hand shift gear, but for making it more convenient to use, we have also given the floor shift as well. If you're riding in the city, it would be difficult for you to use your hand shift gear, so for that we have placed the floor shift gears as well. How to shift the gears? It's very simple. All- Yeah, it's one up, all down. Okay. I'll show you some of the other designs as well. Basically, that's our low budget bike. That's the best budget bike. Okay. We give you this kind of design for 1.5 lakh with the bike. 1.5 lakhs with a bike. With the bike. Oh, that's good. I have touched a speed of 140 with modification. On this only? This bike. Okay. Oh, It's the same. This is yours. It's the same, yeah. It looks like a hardtail bike, a single chassis. Exactly. But there is a suspension inside. How about the If you paint? see Have you our hand painted modifications, it? yeah, that's a hand painting. Airbrush graphics. How much will this cost? The same, 1.5 lakh budget. 1.5 lakhs. ಖಾಲಿದ್ ಹೇಳ್ತಿರೋ ಪ್ರಕಾರ 1.5 ಲಕ್ಷ ಕೊಟ್ರೆ ಇಂಥದ್ದೊಂದು ಬೈಕ್ನ ಅವರೇ ಕೊಡ್ತಾರೆ. ಒಂದು ವೇಳೆ ನಿಮ್ಮ ಹತ್ರ ಬೈಕ್ ಇದೆ ಅನ್ನೋದಾದ್ರೆ, ರಾಯಲ್ ಎನ್ಫೀಲ್ಡ್ ಬೈಕ್ ಇದೆ ಅನ್ನೋದಾದ್ರೆ 1,20,000 ಖರ್ಚು ಮಾಡಿದ್ರೆ ಈ ರೀತಿಯಾಗಿ ಕಸ್ಟಮ್ ಮೇಡ್ ಬೈಕ್ಗಳನ್ನ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ನೀವು ಮಾಡಿಸ್ಕೋಬಹುದು. ಇವು ಖಾಲಿದ್ರ ಮಾಂತ್ರಿಕ ಸ್ಪರ್ಶಕ್ಕೆ ಸಿಕ್ಕು ಆಕಾರ ಬದಲಿಸಿಕೊಂಡ ಬುಲೆಟ್ಗಳು. ಈ ಮಾಡಿಫೈಡ್ ಬೈಕ್ಗಳನ್ನು ಹತ್ಕೊಂಡು ರಸ್ತೆ ಮೇಲೆ ಹೊರಟ್ರೆ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಆದರೆ ಈ ರೀತಿಯಾಗಿ ಮಾಡಿಫೈ ಮಾಡಲಾದಂಥ ಬುಲೆಟ್ಗಳನ್ನು ಸಾಮಾನ್ಯ ಬುಲೆಟ್ಗಳಂತೆ ಸುಲಭವಾಗಿ ಓಡಿಸಬಹುದಾ? ಅಷ್ಟಕ್ಕೂ ಇವುಗಳ ಮೈಲೇಜ್ ಎಷ್ಟಾಗತ್ತೆ, ಇವುಗಳನ್ನು ಮಾಡಿಸೋದಕ್ಕೆ ಖರ್ಚೆಷ್ಟಾಗತ್ತೆ, ಆ ಎಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀವಿ.